ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವರಲ್ಲ, ಹೈಕಮಾಂಡ್ ಹೇಳಿದ್ರೆ ಅಂತ ಹೇಳ್ತಾರೆ. ಮಗ ಏನ್ ಹೇಳ್ತಾರೆ, ಇಲ್ಲ ಪ್ರಶ್ನೆನೇ ಇಲ್ಲ, ಮುಂದಿನ 5 ವರ್ಷ ಇರ್ಲಿ, ಮುಂದಕ್ಕೂ ನಾವೇ ಇರ್ತೀವಿ ಅಂತ. ನಾವು ನಮ್ಮಲ್ಲೇ ನೋಡಿದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಬಹಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಹೇಳೋ ಪರಿಸ್ಥಿತಿ ಇಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ, ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಇಲ್ಲಿವರೆಗೆ ಒಂದು ನಿಮ್ ಗಮನಕ್ಕೆ ತರ್ತಕ್ಕಂಥದ್ದು, 1700 ಕೋಟಿ ಬಂಡವಾಳನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕುದುರೆಮುಖ ಐರನ್ನೂರು ಏನಿದೆ, ಆ ಒಂದು ಕಂಪನಿಗೆ ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸಿ ಹೊರಟು. ಯಾಕೆಂದ್ರೆ ಅದು ಒಂದು ಕಾಲದಲ್ಲಿ ತುಂಬಾ ಲಾಭದಾಯಕವಾಗಿ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೂ ಅನುಕೂಲ ಇತ್ತು. ಅಲ್ಲಿ ಈಗ ಕುದುರೆಮುಖ ಏರಿಯಾದಲ್ಲಿ ಕೆಲವು ಅರಣ್ಯದ ಒಂದು ರಿಸ್ಟ್ರಿಕ್ಷನ್ ಇಂದ ಈಗ ಅವರಿಗೆ ಬೇರೆ ಕಡೆ 2016ರಲ್ಲಿ ದೇವದಾರ ಅಂತಕ್ಕಂಥ ಭಾಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ನಾನ್ ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ POCLನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಹಾಕಿದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರೆಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನ್ಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT 100 ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಅದಕ್ಕೊಂದು ಕೋರ್ಟ್ಗೆ ಹೋಗ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನ ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದಕ್ಕೆ ಇಲ್ಲಿ ನಡೀತಿರ್ತಕ್ಕಂಥ ಈ ಭಾಗ. ಅದರ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಈಗ ಏನು ಮಂಡ್ಯದಲ್ಲಿ ಕಾರ್ಖಾನೆ ತರಲಿಲ್ಲ ಅಂತ ಹೇಳ್ತಾ ಇದ್ರು, ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಪತ್ರ ಬರೆದ ಮೇಲೆ ಬಜೆಟ್ನಲ್ಲೂ 100 ಎಕರೆ ಲ್ಯಾಂಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಘೋಷಣೆನೂ ಮಾಡಿದ್ದಾರೆ. ಬಹುಶಃ ನಾನು ನಿನ್ನೆ ದಿನ ಇಲ್ಲಿಯ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರಿಗೆ ಫೋನ್ ಮಾಡಿದ್ದೆ. ಅದೇ ಸ್ಪಂದಿಸಿದ್ದಾರೆ. ಈಗ ನಿನ್ನೆ ನಾನು ಅವರಿಗೆ ಮನವಿ ಮಾಡಿದ್ಮೇಲೆ 13ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ನಮ್ಮ ಒಂದು ಇಲಾಖೆಯಿಂದ ತೀರ್ಮಾನ ಏನು ಮಾಡಿಸ್ತಾ ಇದ್ದೇನೆ, ಬೇರೆ ಕಡೆ ಹೋಗ್ತಕ್ಕಂಥದನ್ನ ರಾಜ್ಯಕ್ಕೆ ತರ್ತಕ್ಕಂಥದ್ದಕ್ಕೆ, ಆ ವಿಷಯದಲ್ಲಿ ಒಂದು ಸಭೆ ಕರೀತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ರಿಗೂ ನೋಟಿಸ್ ಕೊಟ್ಟು ಎಲ್ಲರಿಗೂ ಸಭೆಯಲ್ಲಿ ಇರಬೇಕು ಅಂತ ಹೇಳಿ ನಿನ್ನೆ ದಿನ ಅವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನನ್ನ ಅಭಿನಂದನೆನೂ ಇದೆ, ನಾನೇನು ಕ್ರಿಟಿಸೈಸ್ ಮಾಡಲ್ಲ. ವಿಶ್ವಾಸಕ್ಕೆ ತಗೊಂಡ್ರೆ ಇನ್ನೂ ಹಲವಾರು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ತರ್ತಕ್ಕಂಥದ್ದು. ಈಗಾಗಲೇ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಅಲ್ಲಿ ಈಗ 5,000 ಕೋಟಿ ವೆಚ್ಚದಲ್ಲಿ ನಾವು ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದು ಇರಬಹುದು. ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದು ಇನ್ನೂ ಮುಂದಿನ ದಿನದಲ್ಲಿ ದೊಡ್ಡ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಅದರ ಜೊತೆಗೆ ಹೆಚ್ಚಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಗಿನ ಒಂದು ದಿನಗಳಲ್ಲಿ ಆ ಕಾರ್ಖಾನೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಪ್ರಾರಂಭ ಆದಂಥ ಕಾರ್ಖಾನೆ ಅದು ಸ್ಟೀಲ್ ಇಂಡಸ್ಟ್ರಿ. ಅದಕ್ಕೆ ಜೀವ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದಲ್ಲೂ ಒಪ್ಪಿಗೆ ಪಡಿತಾ ಇದ್ದೇನೆ. 5,000 ಕೋಟಿ ಸೇಲಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. HMT ವಿಷಯದಲ್ಲೂ ಈಗಾಗಲೇ ಒಂದು ಕಮಿಟಿ ವರದಿ ಕೊಟ್ಟಿದ್ದಾರೆ, ಸಾರಸ್ವತ್ ಅಂತ ಹೇಳಿ. ಆ ವರದಿಯ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ HMT, ನಮ್ಮ ಕಾಲಮಸೂರಿ ಅಂತೇಳಿ ಕೇರಳದಲ್ಲಿ ಇರ್ತಕ್ಕಂಥ HMT ಬ್ರಾಂಚು, ಹೈದರಾಬಾದ್ನ HMT ಬ್ರಾಂಚು, ಅಜ್ಮೀರ್ನ HMT ಬ್ರಾಂಚು ಉತ್ತರ ಪ್ರದೇಶದಲ್ಲಿ, ಇದು ಎಲ್ಲದಕ್ಕೂ ಪುನಶ್ಚೇತನಗೊಳಿಸ್ತಕ್ಕಂಥ ಯೋಜನೆಗಳು ಪ್ರಾರಂಭ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೆಸ್ಟಿಂಗ್ ಇಂಡಸ್ಟ್ರಿ ಏರಾಯಿಂದ ಏನು ಮಾಡ್ತಾ ಇದ್ದೇವೆ, ಅದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಟೌನ್ಶಿಪ್ ನಾವು ಇಲ್ಲೇ ಮಾಡಿದ್ರು, ಇವತ್ತು ಪೂನಾದಲ್ಲಿ ಏನಿದೆ ಆ ಒಂದು ಇಂಡಸ್ಟ್ರಿಗಳು ಬೆಳೆದಿದೆ, ಆ ರೀತಿ ಬೆಳೆಸ್ತಕ್ಕಂಥ ವಾತಾವರಣ ಒಂದು ವೇದಿಕೆ ಸಿದ್ಧ ಮಾಡ್ತಕ್ಕಂಥಕ್ಕೆ ಹೊರಟಿದ್ದೇನೆ. MB ಪಾಟೀಲ್ರು ಆ ಹಿನ್ನೆಲೆಯಲ್ಲೇ ನಾಡಿದ್ದು ಸಭೆ ಕರೆಯೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಕರೀತಾ ಇದ್ದಾರೆ. ಬಹುಶಃ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಪ್ರಾರಂಭ ಆಗುತ್ತೆ.
ಅದ್ ನೋಡಿ, ಕನಸು ಕಾಣೋದು ಎಲ್ಲರೂ ಕಾಣ್ಲಿಕ್ಕೆ ಭಗವಂತ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಕನಸು ನನಸು ಯಾರಿಗಾಗುತ್ತೋ ಅದು ಭಗವಂತ ಕೊಡಬೇಕು, ನಮ್ಮ ಕೈಲಿಲ್ಲ. ಅದರಿಂದ ಕನಸು ಕಾಣ್ತಕ್ಕಂಥ ತಪ್ಪು ಅನ್ನೋದು ನಾನು ಹೇಳೋದು ಇಲ್ಲ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ. ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ, 4 ಜನ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನ್ಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರುತ್ತೋ ಇಲ್ವೋ ಅದು ಭಗವಂತನಿಗೆ. ಅದೆಲ್ಲ ಅವ್ರ ಬಾಯಲ್ಲಿ ಹೇಳೋದಷ್ಟು ಸುಲಭ ಇಲ್ಲ ಬ್ರದರ್. ಅವೆಲ್ಲ ಬನ್ನಿ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.